ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ದಿನದಲ್ಲಿ ಮತ್ತೆ ನಾವು ಆತನ ಶ್ರಮೆ ಮರಣದ ಕುರಿತಾಗಿ ಉಪವಾಸ ದಿನಗಳಲ್ಲಿ ಒಂದೊಂದಾಗಿ ಆತನ ಶ್ರಮೆ ಮರಣದ ಕುರಿತಾಗಿ ನಾವು ಧ್ಯಾನವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ನೋಡಿರುವಾಗ ಆತನು ಕೊರಡೆಗಳಿಂದ ತನ್ನ ಕೊರಡೆಗಳಿಂದ ಆತನು ಹೊಡಿಸಿಕೊಂಡು ನಿಮ್ಮದಾಗಿ ನೋಡುತ್ತೇವೆ. ಮುಖದ ಮೇಲೆ ಆತನಿಗೆ ಏಟನ್ನು ಹಾಕಿದರು. ಮತ್ತೆ ನಾವು ನೋಡುವಾಗ ಆತನಿಗೆ ಮುಳ್ಳಿನ ಕಿರೀಟವನ್ನು ಆತನಿಗೆ ಧರಿಸಿದರು ಎಂಬುದಾಗಿ ನೋಡ್ತೇವೆ. ಆತನಿಗೆ ಕೆಂಪು ಓಲಿಯನ್ನ ಹೊದಿಸಿದ್ದನ್ನು ನೋಡ್ತೇವೆ. ನಾವು ಕಳೆದ ವಾರದಲ್ಲಿ ನೋಡುವಾಗ ಆತನ ಕೈಗಳಿಗೆ ಮೊಳೆಗಳನ್ನ ಮತ್ತು ಕಾಲುಗಳಿಗೆ ಮೊಳೆಗಳನ್ನು ಧರಿಸಿದರು ಎಂಬುದಾಗಿ ನೋಡುತ್ತೇವೆ. ಮತ್ತು ನಾವು ಕಳೆದ ವಾರದಲ್ಲಿ ನಾವು ನೋಡುವಾಗ ಆತನಿಗೆ ಕಹಿ ಬೆರೆಸಿದ ದ್ರಾಕ್ಷರಸವನ್ನ ಕೊಟ್ಟಿದ್ದನ್ನು ನಾವು ನೋಡ್ತೇವೆ. ಈ ಒಂದು ದಿನದಲ್ಲಿ ನಾವು ಆತನ ಒಂದು ಮೇಲು ಹೊದಿಕೆಯ ಕುರಿತಾಗಿ ನಾವು ಧ್ಯಾನವನ್ನು ಮಾಡಲಿಕ್ಕೆ ಹೋಗೋಣ. ಯೋಹಾನನ ಬರೆದ ಸುವಾರ್ತೆ 19ನೇ ಅಧ್ಯಾಯ 23-24ನೇ ವಚನದಲ್ಲಿ ಅದನ್ನು ನೋಡ್ತೇವೆ. ಸಿಪಾಯಿಗಳು ಯೇಸುವನ್ನು ಶಿಲುಬೆಗೆ ಹಾಕಿದ ಮೇಲೆ ಅವರು ಆತನ ಮೇಲ್ಹೊದಿಕೆಗಳನ್ನು ತಕ್ಕೊಂಡು 4 ಪಾಲು ಮಾಡಿ ಒಬ್ಬೊಬ್ಬ ಸಿಪಾಯಿಗೆ ಒಂದೊಂದು ಪಾಲಿನ ಪ್ರಕಾರ ಹಂಚಿಕೊಂಡ್ರು ಎಂಬುದಾಗಿ. ಯೇಸು ಕ್ರಿಸ್ತನ ಮೇಲೆ ಇರತಕ್ಕಂತಹ ಆ ಒಂದು ಔಟರ್ ಗಾರ್ಮೆಂಟ್ ಎಂಬುದಾಗಿ, ಯೇಸು ಕ್ರಿಸ್ತನ ಮೇಲಿರ್ತಕ್ಕಂತಹ ಆ ಒಂದು ಮೇಲು ಹೊದಿಕೆಯನ್ನ ಅವರು ತೆಗೆದುಕೊಂಡು 4 ಭಾಗಗಳನ್ನ ಮಾಡಿದರು ಎಂಬುದಾಗಿ ನೋಡ್ತೇವೆ. ಎಷ್ಟು ದುಃಖದ ಒಂದು ಸಂಗತಿ ಅಲ್ಲ. ಆತನ ಬಟ್ಟೆಗಳನ್ನ ಆ ಒಂದು ದಿನಗಳಲ್ಲಿ ಅನೇಕರು ಆತನನ್ನ ಮುಟ್ಟಿ ಸ್ವಸ್ಥವನ್ನ ಮಾಡಿದಂಥವರು, ಸ್ವಸ್ಥವನ್ನ ಹೊಂದಿಕೊಂಡಿದ್ದಂಥವರು ಇದ್ದಾರೆ. ಆ ಒಂದು ದಿನದಲ್ಲಿ ನೋಡುವಾಗ ಯೇಸು ಕ್ರಿಸ್ತನ ಮೇಲ್ ಹೊದಿಕೆಯನ್ನ ಚೀಟು ಹಾಕಿ 4 ಭಾಗವನ್ನು ಮಾಡ್ತಾ ಇದ್ದಾರೆ. ನಾವು ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನದಲ್ಲಿ ನೋಡುವಾಗ, ಆಕೆಯು ಒಬ್ಬರಿಂದಲೂ ಗುಣ ಹೊಂದಲಾರದೆ ಇದ್ದಳು. ಆಕೆಯು ಹಿಂದಿನಿಂದ ಬಂದು ಆತನ ಉಡುಪಿನ ಗೋಡಿಯನ್ನು ಮುಟ್ಟಳು ಎಂಬುದಾಗಿ ನೋಡ್ತೀವಿ. ಆಕೆಯು ಹಿಂದಿನಿಂದ ಬಂದು ಆತನ ಉಡುಪಿನ ಗೋಡಿಯನ್ನು ಮುಟ್ಟಿದಳು ಎಂಬುದಾಗಿ ನೋಡ್ತೇವೆ. ಆತನ ಉಡುಪನ್ನ ಮುಟ್ಟಿ ಸ್ವಸ್ಥವನ್ನ ಹೊಂದಿರತಕ್ಕಂಥ ರಕ್ತ ಕುಸುಮ ರೋಗಿಯ ವಿಷಯವಾಗಿ ನಾವು ನೋಡ್ತೇವೆ. ಹಾಲೆಲೂಯಾ. ಆ ಒಂದು ಉಡುಪಿನ ವಿಷಯವಾಗಿ ಆ ಒಂದು ದಿನದಲ್ಲಿ ಅವರು 4 ಭಾಗಗಳನ್ನು ಮಾಡ್ತಾ ಇದ್ದಾರೆ. ಎಷ್ಟು ಒಂದು ದುಃಖದ ಸಂಗತಿಯನ್ನು. ಇದರಿಂದ ನನ್ನ ಬಟ್ಟೆಗಳನ್ನು ತಮ್ಮಲ್ಲಿ ಪಾಲು ಮಾಡಿಕೊಂಡರು, ನನ್ನ ಅಂಗಿಗೋಸ್ಕರ ಚೀಟು ಹಾಕಿದರು ಎಂಬ ಶಾಸ್ತ್ರದ ಮಾತು ನೆರವೇರಿತು ಎಂಬುದಾಗಿ. ಶಾಸ್ತ್ರದಲ್ಲಿ ಹೇಳಿರುವಂತಹ ಮಾತನ್ನ ಈ ಒಂದು ದಿನದಲ್ಲಿ ನೆರವೇರಿದನ್ನ ನಾವುಗಳು ನೋಡುವರಾಗಿದ್ದೇವೆ. ಕೀರ್ತನೆಗಾರನು ಹೇಳುವಂತಹ ರೀತಿಯಲ್ಲಿ ಕೀರ್ತನೆ 22:18 ನೋಡುವಾಗ, ನನ್ನ ಮೇಲ್ಹೊದಿಕೆಯನ್ನು ತಮ್ಮಲ್ಲಿ ಪಾಲು ಮಾಡಿಕೊಳ್ಳುತ್ತಾರೆ, ನನ್ನ ಅಂಗಿಗೋಸ್ಕರವಾಗಿ ಚೀಟು ಹಾಕುತ್ತಾರೆ ಎಂಬುದಾಗಿ. ಕೀರ್ತನೆಗಾರನು ಪ್ರವಾದನೆಯಲ್ಲಿ ಆ ಒಂದು ಹೇಳಿದಂತಹ ಪ್ರವಾದಿಯನ್ನು ಆಡಿದಂತಹ ಮಾತನ್ನ, ಆ ಒಂದು ಕೀರ್ತನೆಗಾರನು ಹೇಳಿದಂತಹ ಒಂದು ಮಾತನ್ನ ನೋಡುವಾಗ, ನನ್ನ ಮೇಲ್ಹೊದಿಕೆಯನ್ನು ತಮ್ಮಲ್ಲಿ ಪಾಲು ಮಾಡಿಕೊಳ್ಳುತ್ತಾನೆ ಎಂಬುದಾಗಿ ಆ ಒಂದು ದಿನದಲ್ಲಿ ಅವರು ಪಾಲು ಮಾಡಿಕೊಂಡರು ಎಂಬುದಾಗಿ ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡುವಾಗ, ಅವನನ್ನು ಪಸ್ಕ ಹಬ್ಬವಾದ ಮೇಲೆ ಜನರ ಮುಂದೆ ತರಿಸಬೇಕೆಂಬ ಯೋಚನೆಯಿಂದ ಸೆರೆಯಲ್ಲಿ ಹಾಕಿಸಿ ಅವನನ್ನು ಕಾಯಲಿಕ್ಕೆ 4 ಸಿಪಾಯಿಗಳು ಇಟ್ಟಿದ್ರು. 4 ಗುಂಪುಗಳ ವಶಕ್ಕೆ ಕೊಟ್ಟಿದ್ರು ಎಂಬುದಾಗಿ. ಹೀಗಾಗಿ ಆತನ ಮೇಲ್ಹೊದಿಕೆಯ ಬಟ್ಟೆಗಳನ್ನ ಅವರು 4 ಭಾಗವಾಗಿ ಮಾಡಿದರು. ಪಸ್ಕ ಹಬ್ಬವಾದ ಮೇಲೆ ಜನರ ಮುಂದೆ ತರಿಸಬೇಕೆಂದ ಯೋಚನೆಯಿಂದ ಸೆರೆಯಲ್ಲಿ ಹಾಕಿಸಿ ಅವನನ್ನು ಕಾಯಲಿಕ್ಕೆ 4 ಸಿಪಾಯಿಗಳು ನಾವು ಅಪೊಸ್ತಲರ ಕೃತ್ಯ 12:4 ನೋಡ್ತೇವೆ. ಹೀಗಾಗಿ ಆ ಒಂದು ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಹಾಕಿಸುವಾಗ 4 ಜನ ಇದ್ದಂತಹ ಸಿಪಾಯಿಗಳು ತನ್ನ ಒಂದು ಮೇಲ್ಹೊದಿಕೆಯನ್ನು ಅವರು 4 ಭಾಗವಾಗಿ ಮಾಡಿಕೊಂಡ್ರೆ ಎಂಬುದಾಗಿ ನೋಡ್ತೇವೆ. ಅಲ್ಲಿ ಪ್ಲೂರಲ್ ವರ್ಡ್ ಅನ್ನು ನೋಡುವಾಗ ದ ಪ್ಲೂರಲ್ ಗಾರ್ಮೆಂಟ್ಸ್ ಎಂಬುದಾಗಿ ಇಂಗ್ಲಿಷ್ನಲ್ಲಿ ಬಂದಿದೆ. ಈ ಪ್ಲೂರಲ್ ಗಾರ್ಮೆಂಟ್ಸ್ ಎಂಬುದಾಗಿ ನೋಡುವಾಗ ಆತನ ಮೇಲ್ಹೊದಿಕೆ ಅಲ್ಲದೆ ಪ್ರಾಬಬ್ಲಿ ರೆಫರ್ಸ್ ಟು ದಿ ಅದರ್ ಕ್ಲೋತ್ಸ್ ಎಂಬುದಾಗಿ ನೋಡ್ತೇವೆ, ಇನ್ಕ್ಲೂಡಿಂಗ್ ಔಟರ್ ಗಾರ್ಮೆಂಟ್, ಆಮೇಲೆ ಬೆಲ್ಟ್, ಸ್ಯಾಂಡಲ್ಸು ಅಂಡ್ ಹೆಡ್ ಕವರಿಂಗ್. ಆತನ ಕ್ರಿಸ್ತನಿಗೆ ಆ ಶಿಲುಬೆಗೆ ಹಾಕಿಸಲ್ಪಟ್ಟಂತ ಕ್ರಿಸ್ತನು ಯಾವ ಒಂದು ಬಟ್ಟೆಗಳನ್ನು ಆತನ ಧರಿಸಿಕೊಂಡಿದ್ದನೋ ಅದನ್ನೆಲ್ಲ ಅವರು 4 ಭಾಗಗಳನ್ನ ಮಾಡಿದರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಪ್ರಾಬಬ್ಲಿ ರೆಫರ್ಸ್ ಟು ದಿ ಕ್ಲೋತ್ಸ್ ಎಂಬುದಾಗಿ, ಇನ್ಕ್ಲೂಡಿಂಗ್ ದ ಔಟರ್ ಗಾರ್ಮೆಂಟ್ ಎಂಬುದಾಗಿ, ಬೆಲ್ಟ್ ಆಗಲಿ, ಸ್ಯಾಂಡಲ್ಸ್ ಆಗಲಿ, ಹೆಡ್ ಕವರಿಂಗ್ ಎಂಬುದಾಗಿ ನೋಡ್ತೇವೆ. ಯೇಸು ಕ್ರಿಸ್ತನು ಆತನು ಆ ಒಂದು ರಿಯಲ್ ಡೆತ್ ಅನ್ನು ಆತನು ಎಕ್ಸ್ಪೀರಿಯನ್ಸ್ ಮಾಡಿದ್ದ. ಆತನ ದೇಹದ ಮೇಲೆ ಬ್ಲೀಡ್ ಆಗ್ತಾ ಇದೆ, ಆತನ ದೇಹವೆಲ್ಲ ನೊಂದು ಹೋಗಿದೆ, ಕುಂದು ಹೋಗಿದೆ, ಆತನ ದೇಹವೆಲ್ಲ ರಕ್ತವನ್ನು ಹರಿತಾ ಇದೆ, ಆತನು ತುಂಬಾ ನೋವನ್ನು ಅನುಭವಿಸುವನಾಗಿ ಆತನು ಎಕ್ಸ್ಪೀರಿಯನ್ಸ್ಡ್ ರಿಯಲ್ ಡೆತ್ ಎಂಬುದಾಗಿ ನೋಡ್ತೇವೆ. ಆತನ ಉಡುಪನ್ನ ಮುಟ್ಟಿ ಸ್ವಸ್ಥ ಹೊಂದಿರತಕ್ಕಂತಹ ಆ ದಿನಗಳಲ್ಲಿ ಆತನ ಉಡುಪನ್ನ 4 ಭಾಗಗಳನ್ನು ಮಾಡಿದರು ಎಂಬುದಾಗಿ. ಯೇಸು ಕ್ರಿಸ್ತನು ಇದನ್ನು ನೋಡುವಾಗ ಎಷ್ಟು ನೊಂದುಕೊಂಡಿರ್ಬೋದಾ. ಆತನ ಉಡುಪನ್ನು ಅನೇಕರು ಮುಟ್ಟಿ ಸ್ವಸ್ಥ ಹೊಂದಿದ್ದನ್ನು ನಾವು ನೋಡ್ತೇವೆ. ಆತನ ಮಹಿಮೆ ಉಳ್ಳ ಉಡುಪನ್ನ ಅವರು 4 ಭಾಗಗಳನ್ನು ಮಾಡಿದರು.
ಮರ್ಯಾದೆ ಗೌರವವನ್ನು ತೋರಿಸುವಂತಹ ಬಟ್ಟೆಯನ್ನು ತೆಗೆದು 4 ಭಾಗವನ್ನು ಮಾಡಿದರು. ಎಷ್ಟು ನೋವಲ್ವಾ, ಎಷ್ಟು ನೋವಿನ ಒಂದು ಸಂಗತಿ ಅಲ್ವಾ. ಮರ್ಯಾದೆಯನ್ನು ಸೂಚಿಸ್ತಕ್ಕಂತಹ ಬಟ್ಟೆಯನ್ನ ತೆಗೆದುಹಾಕಿ ಆತನನ್ನ ಆ ಒಂದು ಬಟ್ಟೆ ಇಲ್ಲದೆ ಆತನನ್ನು ಶಿಲುಬೆಯಲ್ಲಿ ನೇತು ಹಾಕಿದರು. ನನಗಾಗಿ ನಿನಗಾಗಿ ಆತನು ಆ ಮೈಯಲ್ಲಿ ಬಟ್ಟೆಯನ್ನಿಲ್ಲದೆ ಆತನು ತನ್ನ ಬಟ್ಟೆಗಳನ್ನ ಮೇಲೂ 4 ಭಾಗಗಳನ್ನಾಗಿ ಮಾಡಿದರು ಎಂಬುದಾಗಿ ನೋಡ್ತೇವೆ. ನಾವು ಮರೆತು ಹೋಗ್ತಾ ಇದ್ದೇವೆ. ಆತನು ಯಾವ ರೀತಿಯಲ್ಲಿ ಔಟ್ ಆಫ್ ದ ಸಿಟಿಯಲ್ಲಿ ಆತನು ನೇತು ಹಾಕಲ್ಪಟ್ಟನು ಎಂಬುದಾಗಿ ನಾವುಗಳು ಮರೆತು ಹೋಗ್ತಾ ಇದ್ದೇವೆ. ಪ್ರಕಟಣೆಯಲ್ಲಿ ನೋಡುವಾಗ, ಪ್ರಕಟಣೆ 10:19-16 ನೋಡುವಾಗ, ಆತನ ತೊಡೆಯ ಮೇಲಿನ ವಸ್ತ್ರದಲ್ಲಿ ರಾಜಾದಿರಾಜನು ಕರ್ತನು ಎಂಬ ಹೆಸರು ಬರೆದಿದೆ ಎಂಬುದಾಗಿ. ಅಂತ ರಾಜಾದಿರಾಜನು ಮತ್ತು ಕರ್ತನ ಹೆಸರು ಬರೆದಿರ್ತಕ್ಕಂತಹ ಒಂದು ತೊಡೆಯ ಮೇಲಿನ ವಸ್ತ್ರದಲ್ಲಿ ನೋಡುವಾಗ ಅಂತ ಮಹಿಮೆಯುಳ್ಳ ವಸ್ತ್ರವನ್ನ, ಮಹಿಮೆಯುಳ್ಳ ಮೇಲು ಹೊದಿಕೆಯನ್ನು ಅವರು ತೆಗೆದು 4 ಭಾಗವನ್ನು ಮಾಡಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರಿ, ನಾವುಗಳು ಆತನ ಮೇಲು ಹೊದಿಕೆಯನ್ನು ಜ್ಞಾಪಕ ಮಾಡಿಕೊಳ್ಳಬೇಕಾಗಿದೆ. ನನಗಾಗಿ ನಿನಗಾಗಿ ಆತನ ಉಡುಪನ್ನು ತೆಗೆಯಲ್ಪಟ್ಟವನಾದನು. ನನಗಾಗಿ ನಿನಗಾಗಿ ಆತನು ಬಟ್ಟೆ ಇಲ್ಲದೆ ಆತನ ಬಟ್ಟೆಯನ್ನು ಚೀಟು ಹಾಕಿ 4 ಭಾಗಗಳನ್ನು ಮಾಡಿದರು ಎಂಬುದಾಗಿ ನೋಡ್ತೇವೆ. ನಿನ್ನ ಪ್ರತಿಕ್ರಿಯೆ ಏನಾಗಿದೆ? ನೀನು ಆತನ ಮೇಲೆ ಹೊದಿಕೆಯನ್ನು ಜ್ಞಾಪಕ ಮಾಡಿಕೊಂಡು, ಸ್ವಾಮಿ ನೀನು ನನಗಾಗಿ ಅಪಾದರೆ ಸ್ವಾಮಿ ಶಿಲುಬೆಯ ಮೇಲೆ ಕರ್ತನೆ ಮೇಲ್ ಹೊದಿಕೆಯನ್ನಿಲ್ಲದೆ ಕರ್ತನೆ ನೀನು ಅಪಾದರೆ ಸ್ವಾಮಿ ನೇತು ಹಾಕಲ್ಪಟ್ಟಿದ್ದೀ ಎಂಬುದಾಗಿ ನೀನು ಆತನ ಪಟ್ಟಿರ್ತಕ್ಕಂಥ ಶ್ರಮವನ್ನು ಜ್ಞಾಪಕ ಮಾಡಿಕೊಡು. ಆತನ ಸನ್ನಿಧಾನದಲ್ಲಿ ಬರಬೇಕಾಗಿದೆ. ಬಾ, ಆತನ ಪಾದದಲ್ಲಿ ಬಾ. ಸ್ವಾಮಿ, ನೀನು ಪಟ್ಟಿರ್ತಕ್ಕಂಥ ಶ್ರಮವನ್ನು ನಾನು ಮರೆತು ಹೋಗಿದ್ದೇನೆ ಕರ್ತನೆ. ನಿನ್ನ ಮೇಲಿರ್ತಕ್ಕಂಥ ಮೇಲು ಹೊದಿಕೆಯನ್ನು ತೆಗೆದುಕೊಂಡು ಸಿಪಾಯಿಗಳು 4 ಭಾಗಗಳನ್ನು ಮಾಡಿದ್ರು ದೇವ. ಅಪಾದರೆ ಸ್ವಾಮಿ ನಿನ್ನನ್ನು ಕರ್ತನೆ ಬಟ್ಟೆ ಇಲ್ಲದೆ ನೇತು ಹಾಕಲ್ಪಟ್ಟಿರುವಾಗ ಕರ್ತನೆ ಮಹಿಮೆಯುಳ್ಳ ವಸ್ತ್ರವನ್ನು ಅವರು ತೆಗೆದರು ಕರ್ತನೆ. ಮಹಿಮೆಯುಳ್ಳ ವಸ್ತ್ರವನ್ನ ಕರ್ತನೆ, ಅನೇಕರು ಸ್ವಸ್ಥವನ್ನ ಹೊಂದಿರತಕ್ಕಂತಹ ವಸ್ತ್ರ, ಅನೇಕರು ನಿನ್ನ ಉಡುಪನ್ನ ಮುಟ್ಟಿ ಸ್ವಸ್ಥ ಹೊಂದಿರತಕ್ಕಂಥ ವಸ್ತ್ರವನ್ನ ಕರ್ತನೆ ತೆಗೆದು ಅಪಾದರೆ ಸ್ವಾಮಿ ಆ ಒಂದು ದಿನದಲ್ಲಿ ಅವರು 4 ಭಾಗಗಳನ್ನು ಮಾಡಿ 4 ಸಿಪಾಯಿಗಳು ಹಂಚಿಕೊಂಡರು ಎಂಬುದಾಗಿ ನೋಡ್ತೇವೆ ಕರ್ತನೆ. ಅಪಾದರೆ ಸ್ವಾಮಿ, ನೀನು ನನಗಾಗಿ ಕರ್ತನೆ ನಮಗಾಗಿ ಬಟ್ಟೆ ಇಲ್ಲದೆ ನೇತು ಹಾಕಲ್ಪಟ್ಟಿಯಲ್ಲ ಕರ್ತನೆ. ಅಪಾದರೆ ಸ್ವಾಮಿ, ನನಗಾಗಿ ನಾವುಗಳು ಪರಿಶುದ್ಧರಾಗಿ ಜೀವಿಸಬೇಕು, ನಿತ್ಯ ಜೀವಕ್ಕೆ ಸೇರಬೇಕು ಎಂಬುದಾಗಿ ನೀನು ನಿನ್ನ ಮೇಲ್ ಹೊದಿಕೆಯನ್ನು ತೆಗೆದು ಕರ್ತನೆ ಅಪಾದರೆ ಸ್ವಾಮಿ ಆ ಸಿಪಾಯಿಗಳು ತೆಗೆದು 4 ಭಾಗಗಳನ್ನು ಮಾಡಿಕೊಂಡರು ಎಂಬುದಾಗಿ ನೋಡ್ತೇವೆ ದೇವ. ಅಪಾದರೆ ಸ್ವಾಮಿ, ನಿನ್ನ ಸನ್ನಿಧಾನದಲ್ಲಿ ಬರಲಿಕ್ಕೆ ಸಹಾಯ ಮಾಡಿ. ನಿನ್ನ ಸನ್ನಿಧಾನದಲ್ಲಿ ಒಂದು ವಾಕ್ಯವನ್ನು ಧ್ಯಾನಿಸುವಂತಹ ಮಗನು ಮಗಳಾಗಲಿಕ್ಕೆ, ನಿನ್ನ ಸನ್ನಿಧಾನದಲ್ಲಿ ಪರಿಶುದ್ಧ ಜೀವಿತವನ್ನು ಜೀವಿಸುವಂತಹ ಮಗನು ಮಗಳಾಗಲಿಕ್ಕೆ ನನಗೆ ಸಹಾಯವನ್ನು ಮಾಡು ಎಂಬುದಾಗಿ ಒಂದು ವೇಳೆ ನೀನು ಪ್ರಾರ್ಥನೆ ಮಾಡಿದಲ್ಲಿ ದೇವರು ನಿನಗೆ ಬಲವನ್ನು ಅನುಗ್ರಹಿಸಲಿಕ್ಕಿದ್ದಾನೆ. ಪರಿಶುದ್ಧಾತ್ಮನು ನಿನಗೆ ಸಹಾಯವನ್ನು ಮಾಡಲಿಕ್ಕಿದ್ದಾನೆ. ಬಾ, ಆತನ ಪಾದದಲ್ಲಿ